ಕಳೆದ ಬಾರಿ ತಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ಕೋವಿಡ್ ಪ್ಯಾಂಡಮಿಕ್ ಆದಾಗ ಆವಾಗ ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಿರ್ವಹಣೆ ಆಗಬೇಕು ಅದು ಕೊರತೆಗಳು ಕಂಡು ಬಂದಿರತಕ್ಕಂಥದ್ದು ಮತ್ತು ಅದಕ್ಕೆ ಸೂಕ್ತವಾದಂಥ ರೀತಿಯಾಗಿ ಮುಂದೆ ಏನಾದರೂ ಈ ಥರ ಪರಿಸ್ಥಿತಿಗಳು ಬಂದಾಗ ಅದನ್ನು ಒಂದು ಸ್ಪಷ್ಟವಾದಂಥ ರೀತಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ವ್ಯವಸ್ಥೆ ಬೇಕಾಗಿರುವಂಥದ್ದು ಅದು ವಿಶ್ವಮಟ್ಟದಲ್ಲೇ ಕಂಡುಬಂದಿರುವಂಥದ್ದು. ಅದರಿಂದ WHO ಮತ್ತು ವಿಶ್ವಮಟ್ಟದಲ್ಲಿ ಇದೆಲ್ಲ ಚರ್ಚೆಯಾಗಿ ಈ ಥರ ಎಲ್ಲ ಕಡೆ ಆಗಬೇಕು ಅಂತ WHO ಗೈಡ್ಲೈನ್ಸು ಕೂಡ ಇದೆ. ಅದೇ ಪ್ರಕಾರ ಇವತ್ತು ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆಡ್ ಏನು ಒಂದು ಕಾರ್ಯಕ್ರಮ ಇದು ಇವತ್ತು ದೇಶದಲ್ಲಿ ಎಲ್ಲ ಕಡೆ ಆಗ್ತಾಯಿದೆ. ಕರ್ನಾಟಕ ಭಾಳ ಮುಂಚೂಣಿಯಲ್ಲಿ ಇವತ್ತು ಇದನ್ನು ಸ್ಥಾಪನೆ ಮಾಡೋದ್ರಲ್ಲಿ ಅನೇಕ ರಾಜ್ಯಗಳು ಇನ್ನೂ ಆಗಿಲ್ಲ, ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಇದನ್ನು ಸ್ಥಾಪನೆ ಮಾಡಿದ್ದೇವೆ. ಇದು ಬಹಳ ಅನುಕೂಲ ಆಗುತ್ತೆ, ಯಾಕಂದರೆ ಈ ಒಂದು ಅತ್ಯಂತ ಆಧುನಿಕ ಮತ್ತು ಎಲ್ಲ ತಂತ್ರಜ್ಞಾನವನ್ನು ಬಳಸಿ ಇಲ್ಲಿ ಈ ಕೇಂದ್ರವನ್ನು ನಾವು ಮಾಡ್ತಾಯಿದ್ದೇವೆ. ಯಾವುದೇ ಒಂದು ತುರ್ತು ಪರಿಸ್ಥಿತಿ ಕೋವಿಡ್ ಅಂತ ಆ ಥರದ ಒಂದು ಪ್ಯಾಂಡಮಿಕ್ ಬರುವಂಥದ್ದು ಒಂದೇ ಅಲ್ಲ, ಯಾವುದೇ ಒಂದು ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇರುವಂಥದ್ದು ಅಥವಾ ಪ್ರಕೃತಿ ಒಂದು ವಿಕೋಪ ಆಗುವಂಥದ್ದು, ಫ್ಲಡ್ಸ್ ಆಗುವಂಥದ್ದು ಅಥವಾ ಬೆಂಕಿ ಅವಘಡ ಆಗುವಂಥದ್ದು, ಯಾವುದೇ ಒಂದು ಕಾಯಿಲೆ ಭಾಳ ವೇಗವಾಗಿ ಎಲ್ಲೊಂದು ಕಡೆ ಬೆಳೀತಾ ಇದೆ ಅಥವಾ ಯಾವುದೊಂದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಇದೆ, ಅದರ ಬಗ್ಗೆ ಕೂಡಲೇ ನಾವು ಇಲ್ಲಿ ಒಂದು ಕೇಂದ್ರವನ್ನು ಎಲ್ಲರ ಜೊತೆ ಸಂಪರ್ಕ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ನಮ್ಮ ಇಲಾಖೆ ಎಲ್ಲರ ಜೊತೆ ಸಂಪರ್ಕ ಮಾಡುವಂಥ ಒಂದು ಇಲ್ಲಿ ಕೇಂದ್ರ ಮಾಡಿದ್ದೇವೆ. ಮತ್ತು ಇತರೆ ಇಲಾಖೆಗಳಲ್ಲಿ ಅವ್ರ ಜೊತೆಯಲ್ಲೂ ಕೂಡ ನಾವು ಸಂಪರ್ಕ ಮಾಡ್ಕೋಬೋದು. ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನು ಅಥಾರಿಟಿ ಇದೆ, ಈ ರೀತಿಯಾಗಿ ಹಲವಾರು ಬೇರೆ ಬೇರೆ ಇಲಾಖೆಗಳ ಜೊತೆ ಈಗ ಫೈರ್ ಡಿಪಾರ್ಟ್ಮೆಂಟು, ಸೊ ಏನೇ ಇದ್ದರೂ ಕೂಡ ನಾವು ಅವ್ರ ಜೊತೆ ಎಲ್ಲ ಕೂಡಲೇ ಇಲ್ಲೆಲ್ಲರೂ ಕೂಡ ಸೇರಿ ಚರ್ಚೆ ಮಾಡಿ ಯಾವ ರೀತಿ ಕ್ರಮ ತಗೊಳ್ಬೇಕು, ನಮ್ಮ ಕಡೆಯಿಂದ ಏನಾಗಬೇಕು, ಅವ್ರ ಕಡೆಯಿಂದ ಏನಾಗಬೇಕು ಎಲ್ಲ ತುರ್ತಾಗಿ ಮಾತಾಡುವಂಥದ್ದು. ಮತ್ತು ಇಲ್ಲಿ ಎಲ್ಲ ಒಂದು ನೆಟ್ವರ್ಕ್ ಇದೆ, ಸಂಪರ್ಕ ಮಾಡುವಂಥ ಎಲ್ಲ ಫೆಸಿಲಿಟೀಸ್ ಇದೆ, ಫೋನ್ ನೆಟ್ವರ್ಕ್ಗಳಿದೆ, ಎಲ್ಲ ಕಮ್ಯುನಿಕೇಷನ್ ನೆಟ್ವರ್ಕ್ ಇದೆ, ಆಮೇಲೆ ವಿಡಿಯೋ ಕಾನ್ಫರೆನ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಇಲ್ಲೇ ಡೆಡಿಕೇಟೆಡಾಗಿ ಕೂತ್ಕೊಂಡು ಎಷ್ಟು ಬೇಕು 24 ಗಂಟೆ ಇಲ್ಲೇ ಇರ್ಬೋದು. ಇಲ್ಲೊಂದು ಸಣ್ಣ ಒಂದು ಕ್ಯಾಂಟೀನು ಕೂಡ ಮಾಡಿದ್ದಾರೆ. ಏನಾದರೂ ಆ ಥರ ತೀವ್ರ ಪರಿಸ್ಥಿತಿ ಬಂದರೆ ಇಲ್ಲೇ ಹಗಲು ರಾತ್ರಿ ಇಲ್ಲೇ ಇದ್ದು ಇಲ್ಲೇ ಎಲ್ಲವನ್ನು ಕೂಡ ನೋಡ್ಕೊಳ್ತಕ್ಕಂಥದ್ದಕ್ಕೂ ಕೂಡ ಇಲ್ಲಿ ಫೆಸಿಲಿಟಿ ಮಾಡಿದ್ದಾರೆ. ಅದರಿಂದ ಈ ಒಂದು ಏನು ಈ ತುರ್ತು ಪರಿಸ್ಥಿತಿಗೆ ಆರೋಗ್ಯ ತುರ್ತು ಪರಿಸ್ಥಿತಿಗಳು ಬಂದಾಗ ಅದಕ್ಕೆ ಮಾಡೋದಕ್ಕೆ ಅತ್ಯಾಧುನಿಕವಾದಂಥ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಇವತ್ತು ಸಮರ್ಪಣೆ ಮಾಡಿದ್ದೇವೆ. ಖಂಡಿತ ಇದರಿಂದ ನಮ್ಮ ಯಾವುದೇ ಒಂದು ವಿಪತ್ತಿನ ಕಾಲ ಅಥವಾ ಅನಿರೀಕ್ಷಿತವಾದ ಬೆಳವಣಿಗೆ ಆದಾಗ ನಾವು ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ನಮ್ಮ ಇಲಾಖೆ ಇವತ್ತು ಸಜ್ಜಾಗೋದಕ್ಕೆ ಇದೊಂದು ಒಳ್ಳೆಯ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಎಮರ್ಜೆನ್ಸಿ ಸೇವೆಯನ್ನು ಹೊರತುಪಡಿಸಿ ಕೂಡ ಕಮಾಂಡ್ ಕಂಟ್ರೋಲ್ ಸೆಂಟರ್ ನಿರ್ವಹಣೆ ಮಾಡುತ್ತೆ. ಇದು ಯಾಕಂದರೆ ಎಮರ್ಜೆನ್ಸಿ ಯಾವಾಗಲೂ ಆಗೋದಿಲ್ಲ. ಈಗ ನಮ್ಮ ಹತ್ರ ಈ ಒಂದು ಫೆಸಿಲಿಟಿ ಮಾಡಿದ್ದೇವೆ, ಅದರಿಂದ ಬೇರೆ ಎಲ್ಲದಕ್ಕೂ ಕೂಡ ಉಪಯೋಗ ಮಾಡ್ಕೋಬೋದು. ನಾಳೆ ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಥವಾ ನಾವು ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕು, ಅದೆಲ್ಲದಕ್ಕೂ ಕೂಡ ಇದು ಯಾಕಂದರೆ ಫೆಸಿಲಿಟಿ ಅದನ್ನು ಉಪಯೋಗ ಮಾಡ್ತಾಯಿದ್ರೆ ಅದು ಅದರ ಒಂದು ಮೇಂಟೆನೆನ್ಸು ಕೂಡ ಆಗ್ತದೆ. ಅದೇ ಎಮರ್ಜೆನ್ಸಿ ಯಾವಾಗಲೂ ಆಗೋಲ್ಲ. ಒಂದು ವರ್ಷದಲ್ಲಿ ಒಂದು 4-5 ಎಮರ್ಜೆನ್ಸಿಗಳು ಆಗೊಂಡು ಇಟ್ಕೊಳ್ಳೋಣ. ಬೇರೆ ಕಾಲದಲ್ಲಿ ಸುಮ್ಮನೆ ಇಷ್ಟು ಒಳ್ಳೆ ನಾವು ಒಂದು ಸೌಕರ್ಯವನ್ನು ಒದಗಿಸ್ಕೊಂಡು ಅದು ಉಪಯೋಗ ಮಾಡದೆ ಹೋದರೆ ಅದು ಪ್ರಯೋಜನ ಆಗೋಲ್ಲ. ಅದಕ್ಕೆ ಇದನ್ನು ಸದ್ಬಳಕೆ ಮಾಡ್ಕೊಳ್ತೀವಿ. ಬೇರೆ ಎಲ್ಲದಕ್ಕೂ ಕೂಡ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಎಲ್ಲರ ಜೊತೆ, ಬೇರೆ ಕಡೆ ಹೋಗ್ಬೋದು, ಇಲ್ಲೇ ನಾವು ಎಲ್ಲರ ಜೊತೆ ನೀವು ನೋಡಿದ್ರಿ ದೊಡ್ಡ ಸ್ಕ್ರೀನ್ ಇದೆ, ಎಲ್ಲರನ್ನು ಕೂಡ ನಾವು ನೋಡ್ಬೋದು. ಎಲ್ಲ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳ ಜೊತೆ ನಾವು ಅವ್ರಿಗೆ ನೇರವಾಗಿ ಸಂಪರ್ಕ ಮಾಡ್ಬೋದು, ಅವರು ನಮ್ಮ ಜೊತೆ ಸಂವಾದ ಮಾಡ್ಬೋದು ಮತ್ತು ನಾವು ಚರ್ಚೆ ಮಾಡೋದಕ್ಕೆ ಒಂದು ಒಳ್ಳೆಯ ಅದರಿಂದ ಬೇರೆ ಕಾಲದಲ್ಲೂ ಕೂಡ ಉಪಯೋಗ ಮಾಡ್ತೀವಿ. 108 ಕೂಡ ಕೋಆರ್ಡಿನೇಷನ್ ಇರ್ತದೆ. ನಮ್ಮ ಇಲಾಖೆ ಎಲ್ಲ ವ್ಯವಸ್ಥೆಗಳು ನಮ್ಮ ಕೋಆರ್ಡಿನೇಷನ್ ಇರ್ತದೆ. 108 ಕೂಡ ನಮ್ಮ ಕೋಆರ್ಡಿನೇಷನ್ ಬರ್ತದೆ. ಮತ್ತು 108 ಕೂಡ ಸದ್ಯದಲ್ಲೇ ನಾವು ಹೊಸದಾಗಿ ಅದನ್ನು ಕೂಡ ಈಗ ಲಾಂಚ್ ಮಾಡ್ತಾಯಿದ್ದೀವಿ. ಅದು ಕೂಡ ತಯಾರಾಗಿದೆ. ಅಲ್ಲಿ ಹೊಸ ಆಧುನಿಕ ಕಮಾಂಡ್ ಕಂಟ್ರೋಲ್ ರೂಮ್ ಅಲ್ಲೂ ಈಗ ಇನ್ನೇನು ತಯಾರಾಗ್ತಾಯಿದೆ. ಬಹುಶಃ 20ನೇ ತಾರೀಕು ನಂತರ ಯಾವಾಗಾದರೂ ಒಂದು ದಿವಸ CM ಅವ್ರು ಕೊಟ್ಟಿದ್ದ ತಕ್ಷಣವೇ ಅದನ್ನು ಉದ್ಘಾಟನೆ ಮಾಡ್ತಾಯಿದ್ವಿ. ಅದರಿಂದ ಇವತ್ತು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯ ಇಲಾಖೆ ಇವತ್ತು ಒಂದು ಒಳ್ಳೆಯ ಹೆಜ್ಜೆ ಇಟ್ಟಿದೆ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ತುರ್ತು ಸಂದರ್ಭದಲ್ಲಿ ಮಾತ್ರ ಇದು ಮಾಡೋದು ಅಂತ ಹೇಳ್ತಾ ಇದ್ದೀರಾ. ಈ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಆಗಾಗ ಸಮಸ್ಯೆಗಳು ಬರ್ತದೆ. ಆಸ್ಪತ್ರೆಗಳು ಮಾನಿಟರಿಂಗ್ ಮಾಡಲಿಕ್ಕೆ ಒಂದು ಯೂನಿಟ್ ಅಂತ ಯಾಕೆ ಮಾಡಲಿಲ್ಲ? ಅದು ಮೊದಲೇ ಆಗಬೇಕಾಗಿತ್ತು. ಯಾಕೆಂದರೆ ತಾಲೂಕು ಆಸ್ಪತ್ರೆಗಳಿರ್ಬೋದು, ಜಿಲ್ಲಾ ಆಸ್ಪತ್ರೆಗಳಿರ್ಬೋದು, ಸಮಸ್ಯೆಗಳು ಕಾಣಿಸ್ತಾ ಇದೆ ಸರ್. ಅದನ್ನ ಇಲ್ಲಿ ಇಟ್ಕೊಂಡು ಎಮರ್ಜೆನ್ಸಿ ಬಂದಾಗ ಮಾನಿಟರ್ ಮಾಡಿದ್ರೆ ಕೋಆರ್ಡಿನೇಷನ್ ಸಮಸ್ಯೆ ಕೂಡ ಆಗ್ತದೆ. ನಾನು ಅದೇ ಹೇಳಿದ್ನಲ್ಲ, ಈಗಾಗಲೇ ಹೇಳಿದೆ, ಬರೀ ತುರ್ತು ಪರಿಸ್ಥಿತಿಗೆ ಮಾತ್ರ ಉಪಯೋಗ ಮಾಡ್ತೀವಿ ಅಂತ ಏನಲ್ಲ.
ನೋಡ್ರಿ, ಇವಾಗ ಆದಾಗ ನೀವು ಅದಕ್ಕೆ ಹೇಳಿ, ಯಾವಾಗಲೂ ಆಗಬೇಕಾಗಿತ್ತು, ಯಾವಾಗಲೂ ಅದು ಹೇಳುವಂಥದ್ದಲ್ಲ. ಇವತ್ತು ಆಗಿದೆ. ಇದು ಕೇವಲ ತುರ್ತು ಪರಿಸ್ಥಿತಿಗೆ ಮಾತ್ರ ಅಲ್ಲ, ಬೇರೆ ಒಂದು ಸಂದರ್ಭದಲ್ಲೂ ಕೂಡ ಮಾಡೋದಕ್ಕೆ ಎಲ್ಲ ಉಪಯೋಗ ಮಾಡ್ಕೊಳ್ತೀವಿ. ಮತ್ತು ಈ ಥರ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನಮ್ಮಲ್ಲಿ ಸದಾಕಾಲ ಮಾಡ್ತಾ ಇದ್ದಾರೆ, ಎಲ್ಲ ಜೊತೆ ಸಂಪರ್ಕ ಮಾಡೋದು. ಆದರೆ ಈಗ ಒಂದು ಪ್ರತ್ಯೇಕವಾದಂಥ ಒಂದು ಘಟಕ, ಒಂದು ಕೇಂದ್ರ ಬಂದಿರೋದ್ರಿಂದ ಹಿಂದೆನೂ ಕೂಡ ನಮ್ಮ ಅಧಿಕಾರಿಗಳು ಎಲ್ಲ ಜಿಲ್ಲೆಗಳ ಜೊತೆ ನೇರ ಸಂಪರ್ಕ ಮಾಡುವಂಥದ್ದು, ವಿಡಿಯೋ ಕಾನ್ಫರೆನ್ಸ್ ಮಾಡುವಂಥದ್ದು ಅದು ಇದೆ. ಆದರೆ ಇವತ್ತು ಈ ಒಂದು ಆಧುನಿಕ ಸುಸಜ್ಜಿತವಾದ ವ್ಯವಸ್ಥೆ ಬಂದಿರೋದ್ರಿಂದ ಇನ್ನೂ ಸುಲಭ ಆಯಿತು, ಚೆನ್ನಾಗಾಗ್ತದೆ ಮತ್ತು ನಮ್ಮ ಒಂದು ಈ ಕೇಂದ್ರ ಉಪಯೋಗಿಸ್ಕೊಳ್ಳೋಕೆ ಆಗ್ತದೆ. ಆಯಿತಾ? ಓಕೆ. ಇಲ್ಲ, ಜಿಲ್ಲೆಗಳು ಕನೆಕ್ಟ್ ಆಗ್ತದೆ. ಇಲ್ಲಿ ಫೋನ್ ಲೈನ್ಸ್ ಇರ್ತದೆ, ಎಲ್ಲ ಕಡೆ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಒಂದು ರೂಮ್ ಇರ್ತದೆ, ಸಣ್ಣ ಕ್ಯಾಂಟೀನ್ ಇದೆ. ನಾಳೆ ಏನೋ ಒಂದು ದೊಡ್ಡ ಎಮರ್ಜೆನ್ಸಿ ಆಯಿತು, ಎಲ್ಲ ಇಲ್ಲೇ ಇರಬೇಕು, 24 ಗಂಟೆ ಇಲ್ಲೇ ಇರಬೇಕು, ಸಂಪರ್ಕ ಮಾಡಬೇಕು, ಮಾತಾಡಬೇಕು, ಬೇರೆ ಇಲಾಖೆಗಳ ಜೊತೆ ಸಂಪರ್ಕ ಮಾಡಬೇಕು. ಮತ್ತು ಏನೇನು ನಾವು ಸಾಕಷ್ಟು ಮಾಹಿತಿಗಳು ಬರ್ತದೆ, ಇಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಒಂದು ಕೇಂದ್ರ ಇದ್ದರೆ ನಾವೆಲ್ಲರೂ ಹುಡ್ಕೊಂಡು ಹೋಗಿ ಆವಾಗ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಆಗೋದಕ್ಕಿಂತ ಎಲ್ಲ ತಯಾರಾಗಿರುವಂಥ ಒಂದು ವ್ಯವಸ್ಥೆ ಇರ್ತದೆ. ಯಾರ ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲೇ ಪರ್ಮನೆಂಟ್ ಸ್ಟಾಫ್ ಇರ್ತಾರೆ. ಸೊ ಯಾರನ್ನು ಮಾತಾಡಬೇಕು, ಹೇಗೆ ಮಾತಾಡಿಸ್ಬೇಕು, ಎಲ್ಲಿಂದ ಹೋಗಬೇಕು, ಎಲ್ಲರೂ ಕೂಡ ಇಲ್ಲಿಗೆ ಬರ್ಬೋದು. ಈಗ ನಾಳೆ ಏನೋ ಒಂದು ಆಯಿತು, ನಾವು ಎಲ್ಲ ಮುಖ್ಯ ಅಧಿಕಾರಿಗಳೆಲ್ಲ ಇಲ್ಲಿ ಬಂದು ಕೂತ್ಕೋಬೋದು, ಇಲ್ಲೇ ಕೂತ್ಕೊಂಡು ಎಲ್ಲರ ಜೊತೆ ನಾವು ಸಂಪರ್ಕ ಮಾಡ್ಬೋದು. ಅದರಿಂದ ಇದು ವಿತ್ ಡೇಟಾ, ವಿತ್ ಟೆಕ್ನಾಲಜಿ ಎಲ್ಲ ಸೇರಿಸಿ ಮಾಡಿರುವಂಥದ್ದು. ಆಯಿತಾ? ಅಲರ್ಟು ಕೂಡ ಕೊಡ್ತೀವಿ. ಅಲರ್ಟ್ಸ್ ಏನಾದರೂ ನಾವು ಬಂದಿದ್ದ ತಕ್ಷಣ ನಾವು ಇದು 2 ವೇ. ಇದು ನಾವು ಅವ್ರ ಜೊತೆ ಮಾತಾಡ್ತೀವಿ, ಅವ್ರು ನಮ್ಮ ಜೊತೆ ಮಾತಾಡ್ಬೋದು. ಅಲ್ಲಿಂದ ಏನಾದರೂ ಆದಾಗ ನಮಗೆ ಇಲ್ಲಿ ತಿಳಿಸ್ಬೋದು, ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ. ಸೊ ನಮಗೆ ಇಲ್ಲಿ ತಿಳಿಸ್ತಾರೆ ಈ ಥರ ಆಗಿದೆ. ನಾವು ಕೂಡಲೇ ಎಲ್ಲರೂ ಕೂಡ ಇಲ್ಲಿ ಬಂದು ಕೂತ್ಕೊಂಡು ಏನು ಮಾಡಬೇಕು ಅಂತ, ಈಗ ಯಾವುದೋ ಒಂದು ಕಡೆ ಒಂದು ದೊಡ್ಡ ಒಂದು ಬೆಂಕಿ ಅವಘಡ ಅಂತ ಇಟ್ಕೊಳ್ಳೋಣ, ಆವಾಗ ಅಲ್ಲೆಲ್ಲ ಕ್ರಮ ತೊಗೊಳ್ತಾ ಇರ್ತಾರೆ. ಅಥವಾ ಒಂದು ಪ್ರಕೃತಿ ವಿಕೋಪ ಆಯಿತು, ಫ್ಲಡ್ಸ್ ಆಯಿತು, ಅವೆಲ್ಲ ಲೋಕಲ ಕೆಲಸ. ಆದರೆ ಇಲ್ಲಿ ನಾವು ಕೂತ್ಕೊಂಡು ಎಲ್ಲ ಮಾನಿಟರ್ ಮಾಡೋದಕ್ಕೆ ಮತ್ತು ಏನು ಬೇರೆ ಇಲಾಖೆಗಳ ಜೊತೆ ಸಂಪರ್ಕ ಮಾಡಿಕೊಂಡು ಏನೇನು ಕ್ರಮ ತಗೊಳ್ಳೋ ಎಲ್ಲ ಒಂದು ಅಧಿಕಾರಿಗಳು, ಸೀನಿಯರ್ ಆಫೀಸರ್ಸ್ ಕೂತ್ಕೋಬೋದು ಇಲ್ಲಿ. ಸೊ ಕೋಆರ್ಡಿನೇಷನ್ ಮಾಡೋದಕ್ಕೆ, ರೆಸ್ಪಾಂಡ್ ಮಾಡೋದಕ್ಕೆ, ಪ್ರತಿಕ್ರಿಯೆ ನೀಡೋದಕ್ಕೆ ವೇಗವಾಗೂ ಆಗ್ತದೆ ಮತ್ತು ಒಂದು ಉತ್ತಮ ಮಟ್ಟದಲ್ಲಿ ಆಗ್ತದೆ. ಓಕೆ, ಅದು ಎಲ್ಲ ಲಸಿಕೆ ಸಿಗ್ತಾ ಇದೆ, ಲಸಿಕೆಗೆ ಏನು ಸಮಸ್ಯೆ ಇಲ್ಲ. ಆದರೆ ಬೀದಿ ನಾಯಿಗಳು ಅದು ಆ ಒಂದು ಸ್ಥಳೀಯ ಸಂಸ್ಥೆಗಳು ಮಾಡಬೇಕು. ನಾವು ಏನಿದ್ರೂ ಕೂಡ ಏನಾದರೂ ಈ ಬೀದಿ ನಾಯಿಗಳು ಕಚ್ಚಿದಾಗ ಅದನ್ನು ಅವ್ರಿಗೆ ಚಿಕಿತ್ಸೆ ನೀಡುವಂಥದ್ದು, ಆ್ಯಂಟಿ ರೇಬೀಸ್ ವ್ಯಾಕ್ಸಿನನ್ನು ಕೊಡುವಂಥದ್ದು ಅದು ನಮ್ಮ ಜವಾಬ್ದಾರಿ. ಅದು ಎಲ್ಲ ಕಡೆ ಸಪ್ಲೈ ಇದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಮಾತ್ರೆಗಳು 10 ಬರೆದಿದ್ದಾರೆ, 5 ಮಾತ್ರ ಕೊಡ್ತಾರೆ, ಕೇಳಿದ್ರೆ ಶಾರ್ಟೇಜ್ ಇದೆ ಅಂತ ಹೇಳ್ತಾರೆ. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಪೂರ್ತಿ ಮಾತ್ರ ಕೊಡೋದೇ ಇಲ್ಲ? ರೋಗಿಗಳು ತೊಗೊಂಡೋಗಿ ಹಳ್ಳಿಯಿಂದ ಬಂದಿರ್ತಾರೆ ಸರ್, ಮತ್ತೆ ಅವ್ರು ಮಾತ್ರ ತೊಗೊಳೋದಕ್ಕೆ ವಾಪಸ್ ಬರಬೇಕಾಗುತ್ತೆ. ಪೂರ್ತಿ ಪ್ರಮಾಣದಲ್ಲಿ ಮಾತ್ರೆಗಳು ವಿತರಣೆ ಆಗ್ತಾ ಇಲ್ಲ, ಶಾರ್ಟೇಜ್ ಅಂತ ಹೇಳ್ತಾರೆ. ಎಲ್ಲ ಕಡೆ ನಾವು ಮಾತ್ರೆಗಳು ಕೊಟ್ಟಿದ್ದೇವೆ ಮತ್ತು ಅವರ ದುಡ್ಡು ಕೂಡ ಯಾವುದಾದ್ರು ಕೊರತೆ ಆದರೆ ಖರೀದಿ ಮಾಡೋಕ್ಕೆ ಕೂಡ ಕೊಟ್ಟಿದ್ದೇವೆ. ನಾವೇನು ಕೊಡಬೇಕು ಅದನ್ನು ಕೊಡೋದಕ್ಕೆ ಅವ್ರಿಗೆ ಪೂರ್ತಿಯಾದಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅದನ್ನು ಏನಾದರೂ ನಮಗೆ ನಿರ್ದಿಷ್ಟವಾದ ಆರೋಪ ಬಂದಾಗ ಒಮ್ಮೆ ಕ್ರಮ ತಗೊಳ್ಬೋದು ನಾವು. ಆಯಿತಾ? ತಮಿಳ್ನಾಡು DMK ಬೆನ್ನಿಗೆ ಕಾಂಗ್ರೆಸ್ ಚೂರಿ ಆಗಿತ್ತು ಅಂತ ನೋಡಿ, ಅದು ತಮಿಳ್ನಾಡಿನ ಅದು ಸರ್ಕಾರದ ರಚನೆಯಲ್ಲಿ ಆಗ್ತಾ ಇರುವಂಥ ವಿಷಯ. ಅವರು ಕೂಡ ಒಂದು ಜಾತ್ಯತೀತವಾದ ಸಿದ್ಧಾಂತದ ಮೇಲೆ ಮತ್ತು ಪ್ರಗತಿಪರವಾದ ಸಿದ್ಧಾಂತದ ಮೇಲೆ ನಿಂತಿರ್ತಕ್ಕಂಥದ್ದು ಒಂದು ಸರ್ಕಾರ ರಚನೆ ಆಗಬೇಕು. ಅದರಿಂದ ಇವತ್ತು ಇನ್ನೊಂದು ಸರ್ಕಾರ ರಚನೆ ಆಗೋದಕ್ಕೆ ನಮ್ಮದೇನು ಆಕ್ಷೇಪಣೆ ಇಲ್ಲ ಅಂತ ನಮ್ಮ ಪಕ್ಷದ ಒಂದು ನಿಲುವಾಗಿದೆ. ಆದ್ದರಿಂದ ಇವತ್ತು ಅಲ್ಲಿ ಜನರ ಒಂದು ಅಪೇಕ್ಷೆ ಸರ್ಕಾರ ಬರಬೇಕು ಅಂತ. ಒಂದು ಸರ್ಕಾರ ರಚನೆ ಆಗಬೇಕಲ್ಲ, ಅವ್ರಿಗೂ ಕೂಡ ಬಹುಮತದ ಕಮ್ಮಿ ಇದ್ದಾರೆ, ಸರ್ಕಾರನೇ ಇಲ್ಲದೇ ಇರೋಕ್ಕಾಗೋದಿಲ್ಲ. ಆದ್ದರಿಂದ ಕೆಲವು ತೀರ್ಮಾನಗಳು ಮಾಡಿದ್ದಾರೆ, ಅದು ತಪ್ಪೇನಿಲ್ಲ ಅಂತ ನಾನು ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.